So, hi and hello friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಅಂದ್ರೆ 2023 ನಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಕೇಳಿರುವಂತಹ 4 ಮಾರ್ಕ್ಸ್ ಕ್ವಶನ್, ಅದು ಜಾಬ್ ಕಾಸ್ಟಿಂಗ್ ಚಾಪ್ಟರ್ ಗೆ ಸಂಬಂಧಪಟ್ಟದ್ದು 4 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಯಾವ ರೀತಿ ಅಂತ ನೋಡೋಣ. ಸೊ ಫಸ್ಟ್ ಗೆ ಕ್ಯಾಲ್ಕುಲೇಟ್ ದ ಕಾಸ್ಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಜಾಬ್ ಆಫ್ಟರ್ ಆಡಿಂಗ್ 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆಗಿ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಇದು ಸಪರೇಟ್ ಆಯ್ತು, ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಜಾಬ್ ಅಂದ್ರೆ ಕಾಸ್ಟ್ ನ ಬೇರೆ ಕ್ಯಾಲ್ಕುಲೇಟ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಅನ್ನ ಬೇರೆ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಜಾಬ್ ಆಫ್ಟರ್ ಆಡಿಂಗ್ 20% ಆಫ್ ಪ್ರಾಫಿಟ್. ಸೊ 20% ಪ್ರಾಫಿಟ್ ಆದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ಆನ್ ಟೋಟಲ್ ಕಾಸ್ಟ್. ಸೊ ಈ ಟೋಟಲ್ ಕಾಸ್ಟ್ ಈ ಕಾಸ್ಟ್ ಎರಡು ಸೇಮ್, ಓಕೆನಾ. ಸೊ ಈ ಕಾಸ್ಟ್ಗೆ 20% ಪ್ರಾಫಿಟ್ ನ ಆಡ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 12,030 rupees. ಸೊ 12,030 rupees ಬೆಲೆ ಬಾಳುವಂತ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ವೇಜಸ್ ಹೇಳಿದ್ದಾರೆ. ಸೊ ಈ ಒಂದು ಜಾಬ್ ಅಲ್ಲಿ 3 ಡಿಪಾರ್ಟ್ಮೆಂಟ್ಸ್ ಇದಾವೆ, ಓಕೆನಾ. ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಅಂಡ್ ಡಿಪಾರ್ಟ್ಮೆಂಟ್ ಸಿ. ಸೊ ಡಿಪಾರ್ಟ್ಮೆಂಟ್ ಎ ಅನ್ನೋದು 60 ಅವರ್ ವರ್ಕ್ ಮಾಡಿದ್ಯಂತೆ. ಸೊ 1 ಅವರಿಗೆ 30 rupees ಅನ್ನೋ ತರ ಅದಕ್ಕೆ ವೇಜಸ್ ಕೊಡ್ಬೇಕಂತೆ, ಓಕೆನಾ. ಸೊ ಡಿಪಾರ್ಟ್ಮೆಂಟ್ ಎ 60 ಅವರ್ಸ್ ವರ್ಕ್ ಮಾಡಿದೆ, 1 ಅವರಿಗೆ 30 rupees ಪೇ ಮಾಡ್ಬೇಕಂತೆ. ಸೊ ಅದೇ ರೀತಿ ಬಿ ಮತ್ತೆ ಸಿ 40 ಅವರ್ಸ್ 20 ಅವರ್ಸ್ ವರ್ಕ್ ಮಾಡಿದೆ. ಸೊ 40 ಅವರ್ಸ್ ವರ್ಕ್ ಮಾಡಿರೋದ್ರಲ್ಲಿ 1 ಅವರಿಗೆ 30 ಪೇ ಮಾಡ್ಬೇಕಂತೆ. ಸೊ 20 ಅವರ್ಸ್ ಡಿಪಾರ್ಟ್ಮೆಂಟ್ ಸಿ ವರ್ಕ್ ಮಾಡಿದೆ. ಸೊ 1 ಅವರಿಗೆ 25 rupees ಪೇ ಮಾಡ್ಬೇಕಂತೆ. ಸೊ ಈ ರೀತಿಯಾಗಿ ವೇಜಸ್ ಕ್ಯಾಲ್ಕುಲೇಷನ್ ಹೇಳಿದ್ದಾರೆ. ಸೊ ಅದಾದ್ಮೇಲೆ ವೇರಿಯಬಲ್ ಓವರ್ ಹೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 20 rupees ಪರ್ ಅವರ್. ಸೊ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಹೊರತು ಎಷ್ಟು ಅವರ್ ಅಂತ ಕೊಟ್ಟಿಲ್ಲ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಎ ಬಿ ಸಿ ಏನಿದೆ, ಸೊ ಇದೇ ವೇರಿಯಬಲ್ ಓವರ್ ಹೆಡ್ಗೂ ಇದೇನೆ, ಫಿಕ್ಸ್ಡ್ ಓವರ್ ಹೆಡ್ಗೂ ಇದೇನೆ. ಸೊ ಇಲ್ಲಿರೋ ಇನ್ಫಾರ್ಮೇಶನ್ ಅಲ್ಗೂ ತಗೋಬೇಕು, ಓಕೆನಾ. ಸೊ 60 ಅವರ್ಸ್ ಇಂಟು 20, 40 ಅವರ್ಸ್ ಇಂಟು 20, 20 ಅವರ್ಸ್ ಇಂಟು 20. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ವೇರಿಯಬಲ್ ಓವರ್ ಹೆಡ್ ಸಿಗುತ್ತೆ. ಸೊ ಅದೇ ರೀತಿ ಫಿಕ್ಸ್ಡ್ ಓವರ್ ಹೆಡ್. ಸೊ ಫಿಕ್ಸ್ಡ್ ಓವರ್ ಹೆಡ್ ಅಲ್ಲಿ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ ಅಂಡ್ ಟೋಟಲ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ, ಆದ್ರೆ ಪರ್ ಅವರಿಗೆ ಅವ್ರು ಕೊಟ್ಟಿಲ್ಲ. ಸೊ ನಾವು ಇದನ್ನ ಪರ್ ಅವರಿಗೆ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ಪರ್ ಅವರ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ರೀತಿ ಕೊಟ್ಟಿದ್ದಾಗ ಹೇಗೆ ಜಾಬ್ ಕಾಸ್ಟ್ ಶೀಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಗೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ನ ಹಾಕೋಣ. ಸೊ ಮೆಟೀರಿಯಲ್ಸ್, ಸೊ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 12,030 rupees, ಓಕೆ. ಸೊ ಅದಾದ್ಮೇಲೆ ವೇಜಸ್ ಕೊಟ್ಟಿದ್ದಾರೆ. ಸೊ ವೇಜಸ್, ಸೊ ಇದರಲ್ಲಿ 3 ಡಿಪಾರ್ಟ್ಮೆಂಟ್ಸ್ ಇದಾವೆ. ಸೊ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಅಂಡ್ ದೆನ್ ಡಿಪಾರ್ಟ್ಮೆಂಟ್ ಸಿ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಎ ಅನ್ನೋದು 60 ಅವರ್ ವರ್ಕ್ ಮಾಡಿದ್ಯಂತೆ. 60 ಅವರ್ಸ್ ಇಂಟು ₹30 ಪರ್ ಅವರ್, 1 ಅವರಿಗೆ 30 rupees ಅಂತೆ. ಹಾಗಾದ್ರೆ 60 ಅವರ್ಸಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 6 3s are 18, 200. ಸೊ ಅಲ್ಲಿಗೆ ವೇಜಸ್ ಡಿಪಾರ್ಟ್ಮೆಂಟ್ ಎಗೆ 1,800 rupees ನಾವು ಪೇ ಮಾಡಬೇಕು. ಸೊ ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿ ಅಂಡ್ ಡಿಪಾರ್ಟ್ಮೆಂಟ್ ಸಿ. ಸೊ ಇದು 40 ಅವರ್ಸ್ ಇದೆಯಂತೆ, ಇದು 20 ಅವರ್ಸ್ ಇದೆಯಂತೆ, ಓಕೆನಾ. ಇಂಟು ಸೊ ಇದು ಕೂಡ 30 rupees ಪರ್ ಅವರ್, ಇದು 25 rupees ಪರ್ ಅವರ್ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಹಾಗಾದ್ರೆ ಡಿಪಾರ್ಟ್ಮೆಂಟ್ ಬಿಗೆ ಟೋಟಲ್ ವೇಜಸ್ ಎಷ್ಟು ಕೊಡ್ತೀವಿ? 40 ಇಂಟು 30 1,200 ಅಂಡ್ ದೆನ್ 20 ಇಂಟು 25 500 rupees. ಸೊ ಈ ರೀತಿಯಾಗಿ ವೇಜಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದಾಗ. ಈಗ ಇದನ್ನ ಟೋಟಲ್ ಮಾಡ್ತಾ ಹೋದ್ರೆ ನಮಗೆ 1,800 ಪ್ಲಸ್ 1,200 3,000 ಪ್ಲಸ್ 500 3,500 rupees. ಸೊ ಇದನ್ನ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ 15,530 rupees ಸಿಗುತ್ತೆ. ಸೊ ನಾವು ಇದನ್ನ ಏನಂತ ಕರಿತೀವಿ? ಪ್ರೈಮ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ, ಓಕೆನಾ. ಪ್ರೈಮ್ ಕಾಸ್ಟ್. ಸೊ ಏನಿದು ಪ್ರೈಮ್ ಕಾಸ್ಟ್ ಅಂದ್ರೆ, ಸೊ ಯಾವೆಲ್ಲ ಡೈರೆಕ್ಟ್ ಇನ್ಕರ್ ಆಗಿರ್ತವೆ ಅವನ್ನೆಲ್ಲ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ದಟ್ ಮೀನ್ಸ್ ಡೈರೆಕ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಡೈರೆಕ್ಟ್ ವೇಜಸ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಲೇಬರ್ ಆಗಿರ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಈ ತರದನ್ನೆಲ್ಲ ನಾವು
ಪ್ರೈಮ್ ಕಾಸ್ಟ್ ಅಂತ ಹೇಳ್ತಾ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಇದಾದ್ಮೇಲೆ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ವೇರಿಯಬಲ್ ಓವರ್ ಹೆಡ್ ಹಾಕೋಬೇಕು. ಸೊ ಇಲ್ಲಿ ಫಸ್ಟಿಗೆ ವೇರಿಯಬಲ್ ಓವರ್ ಹೆಡ್ ಹಾಕೋಣ. ವೇರಿಯಬಲ್ ಓವರ್ ಹೆಡ್. ಸೊ ಇದನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಕೂಡ ಸೇಮ್ ಟು ಸೇಮ್ ಡಿಪಾರ್ಟ್ಮೆಂಟ್ ಎ ಬಿ ಸಿ. ಸೊ ಎ ಬಿ ಅಂಡ್ ದೆನ್ ಸಿ. ಸೊ ಇದಕ್ಕೆ ಅವರ್ಸ್ ಕೊಟ್ಟಿದ್ದಾರೆ. ಸೊ ಅವರ್ಸ್ಗಳು ಬರ್ಕೊಳ್ಳೋಣ. 60 40 20 ಅವರ್ಸ್ ಇದೆ. 20 ಅವರ್ಸ್ ಇದೆ. ಓಕೆನಾ. ಸೊ ಇಂಟು, ಸೊ ಎಲ್ಲ ಡಿಪಾರ್ಟ್ಮೆಂಟಿಗೂ ಒಂದೇ ರೇಟ್ ಫಿಕ್ಸ್ ಮಾಡಿದ್ದಾರೆ ವೇರಿಯಬಲ್ ಓವರ್ ಹೆಡ್ ಅಲ್ಲಿ. ಓಕೆನಾ. ಸೊ ಆ ರೇಟ್ ಏನು ಅಂದ್ರೆ 20 rupees per hour ಹೇಳಿದ್ದಾರೆ. ಸೊ ಎಲ್ಲದಕ್ಕೂ rupees 20 rupees 20 rupees 20. ಓಕೆನಾ. ಸೊ ಈಗ 60 into 20 ಮಾಡಿದ್ರೆ ನಮಗೆ 6 2s are 12,200 rupees. ಸೊ 4 2s are 800 rupees. 2 2s are 400 rupees. ಸೊ ಈ ರೀತಿಯಾಗಿ ನಮಗೆ ವೇರಿಯಬಲ್ ಓವರ್ ಹೆಡ್ ಸಿಗ್ತಾ ಹೋಗುತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಓಕೆ, ಹಾಗಾದ್ರೆ 1200 plus 800 2000 plus 400 2400 rupees. ಓಕೆ. ಇದನ್ನ ಆಡ್ ಮಾಡಿದ್ರೆ ನಮಗೆ 15,530 plus 2,400 ಮಾಡಿದ್ರೆ ನಮಗೆ 17,930 rupees ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಇದಾದ್ಮೇಲೆ ನಮಗೆ ಫಿಕ್ಸ್ಡ್ ಓವರ್ ಹೆಡ್ ಮಾಡಬೇಕು. ಸೊ ಇದಕ್ಕೆ ಯಾವುದೇ ರೀತಿ ನೇಮ್ ಇಲ್ಲ, ಯಾಕಂದ್ರೆ ವೇರಿಯಬಲ್ ಓವರ್ ಹೆಡ್ ಫಿಕ್ಸ್ಡ್ ಓವರ್ ಹೆಡ್ ಎರಡು ಕೂಡ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಬರ್ತಾ ಹೋಗ್ತದೆ. ಸೊ ಅಥವಾ ಸೆಲ್ಲಿಂಗ್ ಎಲ್ಲ ಓವರ್ ಹೆಡ್ ಅಲ್ಲೂ ಎರಡು ತರ ಬರುತ್ತೆ, ಒಂದು ವೇರಿಯಬಲ್ ಇನ್ನೊಂದು ಫಿಕ್ಸ್ಡ್. ಸೊ ಈಗ ಫಿಕ್ಸ್ಡ್ ಓವರ್ ಹೆಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಫಿಕ್ಸ್ಡ್ ಓವರ್ ಹೆಡ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಪರ್ ಅವರಿಗೆ ಎಷ್ಟು ಅಂತ ಅವ್ರು ಹೇಳಿಲ್ಲ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಓವರ್ ಹೆಡ್ ಪರ್ ಅವರ್. ಓಕೆ, ಪರ್ ಅವರ್ ರುಪೀಸ್. 1 ಅವರಿಗೆ ಎಷ್ಟು ರುಪೀಸ್ ತಗೊಳುತ್ತೆ ಅಂತ. ಸೊ ಯಾವ ರೀತಿ ಕಂಡುಕೊಳ್ಳೋದು ಅಂದ್ರೆ, ಸೊ ಫಿಕ್ಸ್ಡ್ ಓವರ್ ಹೆಡ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅವರ್ಸ್. ಸೊ ನಮ್ಗೆ ಹಾಕೊಂಡ್ರೆ ಅವಾಗ 25,000 ಡಿವೈಡೆಡ್ ಬೈ 1000 ಅವರ್ಸ್ ಇದೆ. ಸೊ 3030 ಕ್ಯಾನ್ಸಲ್, rupees 25 per hour. ಸೊ ನಮಗೆ ಪರ್ ಅವರಿಗೆ ರೇಟ್ ಸಿಕ್ತು. ಸೊ ಈ ಪರ್ ಅವರಿಗೆ ಸೇಮ್ ಟು ಸೇಮ್ 60 40 20 ಹಾಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಫಿಕ್ಸ್ಡ್ ಓವರ್ ಹೆಡ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆನಾ. ಸೇಮ್ ಆಸ್ ಇಟ್ ಈಸ್ ಎ ಬಿ ಸಿ. ಸೊ 60 hours 40 hours 20 hours. ಸೊ ಎಲ್ಲದಕ್ಕೂ ಕೂಡ ₹25 ಹಾಕೋಬೇಕು. ಸೊ 25 25 25. ಈಗ ಮಾಡಿದಾಗ 60 into 25 ಮಾಡಿದ್ರೆ ನಮಗೆ 1500 ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ 40 into 25 ಮಾಡಿದ್ರೆ ನಮಗೆ 1000 ಸಿಗುತ್ತೆ. ಅಂಡ್ ದೆನ್ 20 into 25 ಮಾಡಿದ್ರೆ 500 ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಫಿಕ್ಸ್ಡ್ ಓವರ್ ಹೆಡ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 1500 plus 1000 2500 plus 500 3000. ಓಕೆ, 3000 plus 17,930 ಮಾಡಿದ್ರೆ ನಮಗೆ 20,930 ಸಿಗುತ್ತೆ. 20,930. ಓಕೆನಾ. ಸೊ ಇದನ್ನ ನಾವು ಟೋಟಲ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಟೋಟಲ್ ಕಾಸ್ಟ್ ಆರ್ ಕಾಸ್ಟ್. ಸೊ ನಾವು ಒಂದನ್ನ ಕಂಡುಹಿಡಿದೀವಿ, ಏನದು? ಸೊ ಕ್ಯಾಲ್ಕುಲೇಟ್ ದ ಕಾಸ್ಟ್. ಕಾಸ್ಟ್ ನಾವು ಕಂಡುಹಿಡಿದಿದ್ದೀವಿ ಒಂದು. ಓಕೆನಾ. ಅದಾದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ನ ಕಂಡುಹಿಡಿಬೇಕಂತೆ. ಸೊ ಸೆಲ್ಲಿಂಗ್ ಪ್ರೈಸ್ ಯಾವ ರೀತಿ ಕಂಡುಹಿಡಿಬೇಕು ಅಂದ್ರೆ, ಆಫ್ಟರ್ ಆಡಿಂಗ್ 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಸೊ ಈ ಟೋಟಲ್ ಕಾಸ್ಟ್ ಮೇಲೆ 20% ಪ್ರಾಫಿಟ್ ನ ಆಡ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ 20,000 ಟೋಟಲ್ ಕಾಸ್ಟ್ ಪ್ಲಸ್ 20% ಆಸ್ ಪ್ರಾಫಿಟ್ is equal to selling price. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ? 20,930 rupees ಇದೆ. ಪ್ಲಸ್ 20% ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ 20,930 ಇಂಟು 20% ಮಾಡಿದ್ರೆ ನಮಗೆ 4,186 ಬರುತ್ತೆ. ಸೊ ಪ್ಲಸ್ 20,930 ಮಾಡಿದ್ರೆ ಸೊ ನಮಗೆ ಸಿಗುವಂಥದ್ದು 25,116. ಸೊ ದಿಸ್ ಇಸ್ ದ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಇದನ್ನ ಆಡ್ ಪ್ರಾಫಿಟ್ 20% 4,186
ಆ್ಯಡ್ ಮಾಡಿದ್ರೆ ನಮಗೆ 25,116 ಸಿಗುತ್ತೆ. ಸೊ ಇದನ್ನು ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಇದು ನಮಗೆ ಕಂಡುಹಿಡಬೇಕಾದ ಸೆಕೆಂಡ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಕಾಸ್ಟ್, ಸೊ ಕಂಡುಹಿಡಿದಿದ್ದೀವಿ ಕಾಸ್ಟ್ನ. ಸೊ ಸೆಕೆಂಡ್ ಕ್ಯಾಲ್ಕುಲೇಷನ್ ಸೆಲ್ಲಿಂಗ್ ಪ್ರೈಸ್ ಆಫ್ಟರ್ ಆ್ಯಡಿಂಗ್ 20% ಪ್ರಾಫಿಟ್. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ಟರ್ ಆ್ಯಡಿಂಗ್ 20% ಆನ್ ಟೋಟಲ್ ಕಾಸ್ಟ್. 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್, 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸಿ ಕ್ಯಾಲ್ಕುಲೇಷನ್, 4 ಮಾರ್ಕ್ಸ್ ಈಸಿಯಾಗಿ ತೆಕ್ಕೋಬಹುದು. ಸೊ ಅರ್ಥ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.